ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋಲಿ ನಾವು ಸಾಮಾನ್ಯವಾಗಿ ಬಳಸುವಂತಹ ಕ್ರಿಯಾಪದಗಳು ಹಾಗೂ ಅವುಗಳ ರೂಪಗಳನ್ನು ಉದಾಹರಣೆ ವಾಕ್ಯಗಳ ಸಮೇತ ಕಲಿಯೋಣ. ಸರಿನಾ? ಕಾಮನ್ ವರ್ಬ್ಸ್ ಆ್ಯಂಡ್ ದೇರ್ ಫಾರ್ಮ್ಸ್ ನಂಬರ್ 24. ರೀಚ್ ಅಂದರೆ ತಲುಪು. ರೀಚ್ ಅನ್ನುವಂಥದ್ದು ವರ್ಬಿನ ಮೊದಲನೇ ರೂಪ. ರೀಚ್ನ ಎರಡನೇ ರೂಪ ರೀಚ್ಡ್, ಮೂರನೇ ರೂಪ ರೀಚ್ಡ್, ಎಸ್ ರೂಪ ರೀಚಸ್ ಹಾಗೂ ING ರೂಪ ರೀಚಿಂಗ್. ಹೂ ಆರ್ ಯು ಟ್ರೈಂಗ್ ಟು ರೀಚ್? ನೀವು ಯಾರನ್ನು ತಲುಪಲು ಪ್ರಯತ್ನಿಸುತ್ತಿದ್ದೀರಿ? ಹೂ ಆರ್ ಯು ಟ್ರೈಂಗ್ ಟು ರೀಚ್? ಇಲ್ಲಿ ರೀಚ್ ವರ್ಬಿನ ಮೊದಲನೇ ರೂಪ. ದ ಜೂರಿ ರೀಚ್ಡ್ ಎ ಯುನಾನಿಮಸ್ ವರ್ಡಿಕ್ಟ್ ಆಫ್ ನಾಟ್ ಗಿಲ್ಟಿ. ನಿರಪರಾಧಿ ಎಂಬ ಸರ್ವಾನುಮತದ ತೀರ್ಪನ್ನು ನ್ಯಾಯಾಧೀಶರು ತಲುಪಿದರು. ದ ಜ್ಯೂರಿ ರೀಚ್ಡ್ ಎ ಯುನಾನಿಮಸ್ ವರ್ಡಿಕ್ಟ್ ಆಫ್ ನಾಟ್ ಗಿಲ್ಟಿ. ಇಲ್ಲಿ ರೀಚ್ಡ್ ಅನ್ನುವಂಥದ್ದು ವರ್ಬಿನ ಎರಡನೇ ರೂಪ. ದ ಡಿಸಿಷನ್ ವಾಸ್ ರೀಚ್ಡ್ ಆಫ್ಟರ್ ಕನ್ಸಲ್ಟೇಷನ್ ವಿತ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್. ಪೋಷಕರು ಮತ್ತು ಶಿಕ್ಷಕರೊಂದಿಗೆ ಸಮಾಲೋಚಿಸಿದ ನಂತರ ಈ ನಿರ್ಧಾರಕ್ಕೆ ಬರಲಾಯಿತು. ದ ಡಿಸಿಷನ್ ವಾಸ್ ರೀಚ್ಡ್ ಆಫ್ಟರ್ ಕನ್ಸಲ್ಟೇಷನ್ ವಿತ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್. ಇಲ್ಲಿ ರೀಚ್ಡ್ ಅನ್ನುವಂಥದ್ದು ವರ್ಬಿನ ಮೂರನೇ ರೂಪ. ದಿಸ್ ಸ್ಟ್ರೀಟ್ ರೀಚಸ್ ಟು ದ ಬೀಚ್. ಈ ರಸ್ತೆಯು ಕಡಲ ತೀರವನ್ನು ತಲುಪುತ್ತದೆ. ದಿಸ್ ಸ್ಟ್ರೀಟ್ ರೀಚಸ್ ಟು ದ ಬೀಚ್. ಇಲ್ಲಿ ರೀಚಸ್ ವರ್ಬಿನ ಎಸ್ ರೂಪ. ವಾಯ್ಲೆನ್ಸ್ ಈಸ್ ರೀಚಿಂಗ್ ಎಪಿಡೆಮಿಕ್ ಲೆವೆಲ್ಸ್. ಹಿಂಸಾಚಾರವು ಸಾಂಕ್ರಾಮಿಕ ಮಟ್ಟವನ್ನು ತಲುಪುತ್ತಿದೆ. ವಾಯ್ಲೆನ್ಸ್ ಈಸ್ ರೀಚಿಂಗ್ ಎಪಿಡೆಮಿಕ್ ಲೆವೆಲ್ಸ್. ಇಲ್ಲಿ ರೀಚಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ರೀಡ್ ಅಂದರೆ ಓದು. ರೀಡ್ ವರ್ಬಿನ ಮೊದಲ ರೂಪ. ರೀಡ್ನ ಎರಡನೇ ರೂಪ ರೆಡ್, ಮೂರನೇ ರೂಪ ರೆಡ್. ಆದರೆ ಮೂರು ರೂಪಗಳ ಅಕ್ಷರ ಒಂದೇ. ಎಸ್ ರೂಪ ರೀಡ್ಸ್ ಹಾಗೂ ING ರೂಪ ರೀಡಿಂಗ್. ಹಿ ಕುಡ್ ಬೇರ್ಲಿ ರೀಡ್ ಆ್ಯಂಡ್ ರೈಟ್. ಅವನಿಗೆ ಓದಲು ಮತ್ತು ಬರೆಯಲು ಬರುತ್ತಿರಲಿಲ್ಲ. ಹಿ ಕುಡ್ ಬೇರ್ಲಿ ರೀಡ್ ಆ್ಯಂಡ್ ರೈಟ್. ಇಲ್ಲಿ ರೀಡ್ ಅನ್ನುವಂಥದ್ದು ವರ್ಬಿನ ಮೊದಲನೇ ರೂಪ. ಹಿ ರೆಡ್ ಅ ಪೋಮ್ ಇನ್ ಹಿಸ್ ನೇಟಿವ್ ಲ್ಯಾಂಗ್ವೇಜ್. ಅವನು ತನ್ನ ಮಾತೃಭಾಷೆಯಲ್ಲಿ ಒಂದು ಕವಿತೆಯನ್ನು ಓದಿದನು. ಹಿ ರೆಡ್ ಅ ಪೋಮ್ ಇನ್ ಹಿಸ್ ನೇಟಿವ್ ಲ್ಯಾಂಗ್ವೇಜ್. ಇಲ್ಲಿ ರೆಡ್ ಅನ್ನುವಂಥದ್ದು ವರ್ಬಿನ ಎರಡನೇ ರೂಪ. ಐ ಹ್ಯಾವ್ ರೆಡ್ ಆಲ್ ಆಫ್ ಹಿಸ್ ಬುಕ್ಸ್. ನಾನು ಅವರ ಎಲ್ಲ ಪುಸ್ತಕಗಳನ್ನು ಓದಿದ್ದೇನೆ. ಐ ಹ್ಯಾವ್ ರೆಡ್ ಆಲ್ ಆಫ್ ಹಿಸ್ ಬುಕ್ಸ್. ಇಲ್ಲಿ ರೆಡ್ ಅನ್ನುವಂಥದ್ದು ವರ್ಬಿನ ಮೂರನೇ ರೂಪ. ಅವರ್ ಮದರ್ ರೀಡ್ಸ್ ಟು ಅಸ್ ಎವ್ರಿ ಈವ್ನಿಂಗ್. ನಮ್ಮ ತಾಯಿ ಪ್ರತಿದಿನ ಸಂಜೆ ನಮಗೆ ಓದುತ್ತಾರೆ. ಅವರ್ ಮದರ್ ರೀಡ್ಸ್ ಟು ಅಸ್ ಎವ್ರಿ ಈವ್ನಿಂಗ್. ಇಲ್ಲಿ ರೀಡ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಶಿ ವಾಸ್ ರೀಡಿಂಗ್ ಟೇಲ್ಸ್ ಆಫ್ ಅಡ್ವೆಂಚರ್ಸ್. ಅವಳು ಸಾಹಸ ಕಥೆಗಳನ್ನು ಓದುತ್ತಿದ್ದಳು. ಶಿ ವಾಸ್ ರೀಡಿಂಗ್ ಟೇಲ್ಸ್ ಆಫ್ ಅಡ್ವೆಂಚರ್ಸ್. ಇಲ್ಲಿ ರೀಡಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ರಿಯಲೈಸ್ ಅಂದರೆ ಅರಿತುಕೊಳ್ಳು. ರಿಯಲೈಸ್ ಅನ್ನುವಂಥದ್ದು ವರ್ಬಿನ ಮೊದಲನೇ ರೂಪ. ರಿಯಲೈಸ್ನ ಎರಡನೇ ರೂಪ ರಿಯಲೈಸ್ಡ್, ಮೂರನೇ ರೂಪ ರಿಯಲೈಸ್ಡ್, ಎಸ್ ರೂಪ ರಿಯಲೈಸಸ್ ಹಾಗೂ ING ರೂಪ ರಿಯಲೈಸಿಂಗ್. ಐ ಡಿಡ್ ನಾಟ್ ರಿಯಲೈಸ್ ಯು ವರ್ ಸೋ ಅನ್ಹ್ಯಾಪಿ. ನೀವು ತುಂಬ ಅತೃಪ್ತರಾಗಿದ್ದೀರಿ ಎಂದು ನನಗೆ ತಿಳಿದಿರಲಿಲ್ಲ. ಐ ಡಿಂಟ್ ರಿಯಲೈಸ್ ಯು ವರ್ ಸೋ ಅನ್ಹ್ಯಾಪಿ. ಇಲ್ಲಿ ತಿಳಿದಿರುವುದು ಅನ್ನುವ ಅರ್ಥದಲ್ಲಿ ರಿಯಲೈಸ್ ಅನ್ನು ಬಳಸಲಾಗಿದೆ. ಶಿ ರಿಯಲೈಸ್ಡ್ ದ್ಯಾಟ್ ಹಿ ಹ್ಯಾಡ್ ಬೀನ್ ಲೈಯಿಂಗ್. ಅವನು ಸುಳ್ಳು ಹೇಳುತ್ತಿದ್ದಾನೆ ಎಂದು ಅವಳು ಅರಿತುಕೊಂಡಳು. ಶಿ ರಿಯಲೈಸ್ಡ್ ದ್ಯಾಟ್ ಹಿ ಹ್ಯಾಡ್ ಬೀನ್ ಲೈಯಿಂಗ್. ಇಲ್ಲಿ ರಿಯಲೈಸ್ಡ್ ಅನ್ನುವಂಥದ್ದು ವರ್ಬಿನ ಎರಡನೇ ರೂಪ. ವಿ ಹ್ಯಾಡ್ ವಾಕ್ಡ್ ಫರ್ದರ್ ದ್ಯಾನ್ ಐ ಹ್ಯಾಡ್ ರಿಯಲೈಸ್ಡ್. ನಾನು ತಿಳಿದುಕೊಂಡಿದ್ದಕ್ಕಿಂತ ಮುಂದೆ ನಡೆದಿದ್ದೆವು. ವಿ ಹ್ಯಾಡ್ ವಾಕ್ಡ್ ಫರ್ದರ್ ದೆನ್ ಐ ಹ್ಯಾಡ್ ರಿಯಲೈಸ್ಡ್. ಇಲ್ಲಿ ರಿಯಲೈಸ್ಡ್ ಅನ್ನುವಂಥದ್ದು ವರ್ಬಿನ ಮೂರನೇ ರೂಪ. ಶಿ ನೌ ರಿಯಲೈಸಸ್ ದ್ಯಾಟ್ ಶಿ ಮಿಸ್ಜಡ್ಜ್ಡ್ ಹಿಮ್. ಅವಳು ಅವನನ್ನು ತಪ್ಪಾಗಿ ಗ್ರಹಿಸಿದ್ದಾಳೆಂದು ಈಗ ಅರಿತುಕೊಂಡಳು.
ಶಿ ನೌ ರಿಯಲೈಸಸ್ ದ್ಯಾಟ್ ಶಿ ಮಿಸ್ಜಡ್ಜ್ಡ್ ಹಿಮ್. ಇಲ್ಲಿ ರಿಯಲೈಸಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ದ ಸಿಟಿ ಈಸ್ ಫೈನಲಿ ರಿಯಲೈಸಿಂಗ್ ಇಟ್ಸ್ ಟೂರಿಸಂ ಪೊಟೆನ್ಷಿಯಲ್. ನಗರವು ಅಂತಿಮವಾಗಿ ತನ್ನ ಪ್ರವಾಸೋದ್ಯಮ ಸಾಮರ್ಥ್ಯವನ್ನು ಅರಿತುಕೊಳ್ಳುತ್ತಿದೆ. ದ ಸಿಟಿ ಈಸ್ ಫೈನಲಿ ರಿಯಲೈಸಿಂಗ್ ಇಟ್ಸ್ ಟೂರಿಸಂ ಪೊಟೆನ್ಷಿಯಲ್. ಇಲ್ಲಿ ರಿಯಲೈಸಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ರಿಸೀವ್ ಅಂದರೆ ಸ್ವೀಕರಿಸು ಅಥವಾ ಸಿಗು. ರಿಸೀವ್ ಅನ್ನುವಂಥದ್ದು ವರ್ಬಿನ ಮೊದಲನೇ ರೂಪ. ರಿಸೀವ್ನ ಎರಡನೇ ರೂಪ ರಿಸೀವ್ಡ್, ಮೂರನೇ ರೂಪ ರಿಸೀವ್ಡ್, ಎಸ್ ರೂಪ ರಿಸೀವ್ಸ್ ಹಾಗೂ ING ರೂಪ ರಿಸೀವಿಂಗ್. ಆಲ್ ದ ಚಿಲ್ಡ್ರನ್ ವಿಲ್ ರಿಸೀವ್ ಅ ಸ್ಮಾಲ್ ಗಿಫ್ಟ್. ಎಲ್ಲ ಮಕ್ಕಳಿಗೆ ಒಂದು ಸಣ್ಣ ಉಡುಗೊರೆ ಸಿಗುತ್ತದೆ. ಆಲ್ ದ ಚಿಲ್ಡ್ರನ್ ವಿಲ್ ರಿಸೀವ್ ಅ ಸ್ಮಾಲ್ ಗಿಫ್ಟ್. ಇಲ್ಲಿ ರಿಸೀವ್ ಅನ್ನುವಂಥದ್ದು ವರ್ಬಿನ ಮೊದಲನೇ ರೂಪ. ದ ಥೀಫ್ ರಿಸೀವ್ಡ್ ಅ ಜಸ್ಟ್ ಪನಿಷ್ಮೆಂಟ್. ಕಳ್ಳನಿಗೆ ತಕ್ಕ ಶಿಕ್ಷೆಯಾಯಿತು. ದ ಥೀಫ್ ರಿಸೀವ್ಡ್ ಅ ಜಸ್ಟ್ ಪನಿಷ್ಮೆಂಟ್. ಇಲ್ಲಿ ರಿಸೀವ್ಡ್ ಅನ್ನುವಂಥದ್ದು ವರ್ಬಿನ ಎರಡನೇ ರೂಪ. ಇಲ್ಲಿ ಶಿಕ್ಷೆ ಸಿಕ್ಕಿತು ಅನ್ನುವ ಅರ್ಥದಲ್ಲಿ ಬಳಸಿದ್ದಾರೆ. ಐ ಹ್ಯಾವ್ ಜಸ್ಟ್ ರಿಸೀವ್ಡ್ ಅ ವೆರಿ ಸ್ಯಾಡ್ ನ್ಯೂಸ್. ನನಗೆ ಈಗಷ್ಟೇ ಒಂದು ದುಃಖದ ಸುದ್ದಿ ಸಿಕ್ಕಿದೆ. ಐ ಹ್ಯಾವ್ ಜಸ್ಟ್ ರಿಸೀವ್ಡ್ ಅ ವೆರಿ ಸ್ಯಾಡ್ ನ್ಯೂಸ್. ಇಲ್ಲಿ ರಿಸೀವ್ಡ್ ಅನ್ನುವಂಥದ್ದು ವರ್ಬಿನ ಮೂರನೇ ರೂಪ. ಈಚ್ ವರ್ಕರ್ ರಿಸೀವ್ಸ್ ಆನ್ ಆನ್ಯುವಲ್ ಬೋನಸ್. ಪ್ರತಿ ಕೆಲಸಗಾರನು ವಾರ್ಷಿಕ ಬೋನಸ್ ಪಡೆಯುತ್ತಾನೆ. ಈಚ್ ವರ್ಕರ್ ರಿಸೀವ್ಸ್ ಆನ್ ಆನ್ಯುವಲ್ ಬೋನಸ್. ಇಲ್ಲಿ ರಿಸೀವ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಶಿ ಈಸ್ ರಿಸೀವಿಂಗ್ ಟ್ರೀಟ್ಮೆಂಟ್ ಫಾರ್ ಅ ಹಾರ್ಟ್ ಕಂಡೀಷನ್. ಹೃದಯ ಸಂಬಂಧಿ ಕಾಯಿಲೆಗೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಶಿ ಈಸ್ ರಿಸೀವಿಂಗ್ ಟ್ರೀಟ್ಮೆಂಟ್ ಫಾರ್ ಅ ಹಾರ್ಟ್ ಕಂಡೀಷನ್. ಇಲ್ಲಿ ರಿಸೀವಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಪಡು ಅನ್ನುವ ಅರ್ಥದಲ್ಲಿ ಬಳಕೆಯಾಗಿದೆ. ರೆಕಾಗ್ನೈಸ್ ಅಂದರೆ ಗುರುತಿಸು. ರೆಕಾಗ್ನೈಸ್ ಅನ್ನುವಂಥದ್ದು ವರ್ಬಿನ ಮೊದಲನೇ ರೂಪ. ರೆಕಾಗ್ನೈಸ್ನ ಎರಡನೇ ರೂಪ ರೆಕಾಗ್ನೈಸ್ಡ್, ಮೂರನೇ ರೂಪ ರೆಕಾಗ್ನೈಸ್ಡ್, ಎಸ್ ರೂಪ ರೆಕಾಗ್ನೈಸಸ್ ಹಾಗೂ ING ರೂಪ ರೆಕಾಗ್ನೈಸಿಂಗ್. ವಿ ಮಸ್ಟ್ ರೆಕಾಗ್ನೈಸ್ ದ್ಯಾಟ್ ವಿ ಹ್ಯಾವ್ ಬೀನ್ ಡಿಫೀಟೆಡ್. ನಾವು ಸೋತಿದ್ದೇವೆ ಎಂಬುದನ್ನು ಗುರುತಿಸಬೇಕು. ವಿ ಮಸ್ಟ್ ರೆಕಾಗ್ನೈಸ್ ದ್ಯಾಟ್ ವಿ ಹ್ಯಾವ್ ಬೀನ್ ಡಿಫೀಟೆಡ್. ಇಲ್ಲಿ ರೆಕಾಗ್ನೈಸ್ ಅನ್ನುವಂಥದ್ದು ವರ್ಬಿನ ಮೊದಲನೇ ರೂಪ. ಐ ರೆಕಾಗ್ನೈಸ್ಡ್ ಹರ್ ದ ಮೊಮೆಂಟ್ ಐ ಸಾ ಹರ್. ನಾನು ಅವಳನ್ನು ನೋಡಿದ ಕ್ಷಣದಲ್ಲಿ ಅವಳನ್ನು ಗುರುತಿಸಿದೆ. ಐ ರೆಕಾಗ್ನೈಸ್ಡ್ ಹರ್ ದ ಮೊಮೆಂಟ್ ಐ ಸಾ ಹರ್. ಇಲ್ಲಿ ರೆಕಾಗ್ನೈಸ್ಡ್ ಅನ್ನುವಂಥದ್ದು ವರ್ಬಿನ ಎರಡನೇ ರೂಪ. ದೇ ಹ್ಯಾವ್ ರೆಕಾಗ್ನೈಸ್ಡ್ ಹಿಸ್ ಹಾರ್ಡ್ ವರ್ಕ್. ಅವನ ಶ್ರಮವನ್ನು ಅವರು ಗುರುತಿಸಿದ್ದಾರೆ. ದೇ ಹ್ಯಾವ್ ರೆಕಾಗ್ನೈಸ್ಡ್ ಹಿಸ್ ಹಾರ್ಡ್ ವರ್ಕ್. ಇಲ್ಲಿ ರೆಕಾಗ್ನೈಸ್ಡ್ ಅನ್ನುವಂಥದ್ದು ವರ್ಬಿನ ಮೂರನೇ ರೂಪ. ಎವ್ರಿ ಒನ್ ರೆಕಗ್ನೈಸಸ್ ಡಿಸ್ನೀಸ್ ಕಾರ್ಟೂನ್ ಕ್ಯಾರೆಕ್ಟರ್ಸ್. ಪ್ರತಿಯೊಬ್ಬರು ಡಿಸ್ನಿಯ ಕಾರ್ಟೂನ್ ಪಾತ್ರಗಳನ್ನು ಗುರುತಿಸುತ್ತಾರೆ. ಎವ್ರಿ ಒನ್ ರೆಕಾಗ್ನೈಸಸ್ ಡಿಸ್ನೀಸ್ ಕಾರ್ಟೂನ್ ಕ್ಯಾರೆಕ್ಟರ್ಸ್. ಇಲ್ಲಿ ರೆಕಾಗ್ನೈಸಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಶಿ ಈಸ್ ರೆಕಾಗ್ನೈಸಿಂಗ್ ಹರ್ ಸ್ಟ್ರೆಂತ್ಸ್. ಅವಳು ತನ್ನ ಸಾಮರ್ಥ್ಯಗಳನ್ನು ಗುರುತಿಸುತ್ತಿದ್ದಾಳೆ. ಶಿ ಈಸ್ ರೆಕಾಗ್ನೈಸಿಂಗ್ ಹರ್ ಸ್ಟ್ರೆಂತ್ಸ್. ಇಲ್ಲಿ ರೆಕಾಗ್ನೈಸಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ರೆಡ್ಯೂಸ್ ಅಂದರೆ ಕಡಿಮೆ ಮಾಡು. ರೆಡ್ಯೂಸ್ ಅನ್ನುವಂಥದ್ದು ವರ್ಬಿನ ಮೊದಲನೇ ರೂಪ. ರೆಡ್ಯೂಸ್ನ ಎರಡನೇ ರೂಪ ರೆಡ್ಯೂಸ್ಡ್, ಮೂರನೇ ರೂಪ ರೆಡ್ಯೂಸ್ಡ್, ಎಸ್ ರೂಪ ರೆಡ್ಯೂಸಸ್ ಹಾಗೂ ING ರೂಪ ರೆಡ್ಯೂಸಿಂಗ್. ವಿ ನೀಡ್ ಟು ರೆಡ್ಯೂಸ್ ದ ಸ್ಪೀಡ್ ಸ್ಲೈಟ್ಲಿ. ನಾವು ಸ್ವಲ್ಪ ವೇಗವನ್ನು ಕಡಿಮೆ ಮಾಡಬೇಕು. ವಿ ನೀಡ್ ಟು ರೆಡ್ಯೂಸ್ ದ ಸ್ಪೀಡ್ ಸ್ಲೈಟ್ಲಿ. ಇಲ್ಲಿ ರೆಡ್ಯೂಸ್ ಅನ್ನುವಂಥದ್ದು ವರ್ಬಿನ ಮೊದಲನೇ ರೂಪ. ಶಿ ರೆಡ್ಯೂಸ್ಡ್ ಹರ್ ವೇಟ್ ಬೈ 5 ಕಿಲೋಗ್ರಾಮ್ಸ್. ಅವಳು ತನ್ನ ತೂಕವನ್ನು 5 ಕಿಲೋಗ್ರಾಂನಷ್ಟು ಕಡಿಮೆಗೊಳಿಸಿದಳು. ಶಿ ರೆಡ್ಯೂಸ್ಡ್ ಹರ್ ವೇಟ್ ಬೈ 5 ಕಿಲೋಗ್ರಾಮ್ಸ್. ಇಲ್ಲಿ ರೆಡ್ಯೂಸ್ಡ್ ಅನ್ನುವಂಥದ್ದು ವರ್ಬಿನ ಎರಡನೇ ರೂಪ. ದ ಪ್ರೈಸ್ ವಾಸ್ ರೆಡ್ಯೂಸ್ಡ್ ಬೈ 9%. 9% ಬೆಲೆಯನ್ನು ಕಡಿಮೆ ಮಾಡಲಾಯಿತು. ದ ಪ್ರೈಸ್ ವಾಸ್ ರೆಡ್ಯೂಸ್ಡ್ ಬೈ 9%. ಇಲ್ಲಿ ರೆಡ್ಯೂಸ್ಡ್ ಅನ್ನುವಂಥದ್ದು ವರ್ಬಿನ ಮೂರನೇ ರೂಪ. ದಿಸ್ ಫುಡ್ ರೆಡ್ಯೂಸಸ್ ದ ರಿಸ್ಕ್ಸ್ ಆಫ್ ಹಾರ್ಟ್ ಡಿಸೀಸ್. ಈ ಆಹಾರವು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ದಿಸ್ ಫುಡ್ ರೆಡ್ಯೂಸಸ್ ದ ರಿಸ್ಕ್ಸ್ ಆಫ್ ಹಾರ್ಟ್ ಡಿಸೀಸ್. ಇಲ್ಲಿ ರೆಡ್ಯೂಸಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ದ ಕಂಪನಿ ಈಸ್ ರೆಡ್ಯೂಸಿಂಗ್ ದ ಸೈಜ್ ಆಫ್ ಇಟ್ಸ್ ವರ್ಕ್ ಫೋರ್ಸ್. ಕಂಪನಿಯು ತನ್ನ ಉದ್ಯೋಗಿಗಳ ಗಾತ್ರವನ್ನು ಕಡಿಮೆ ಮಾಡುತ್ತಿದೆ. ದ
ಕಂಪನಿ ಈಸ್ ರೆಡ್ಯೂಸಿಂಗ್ ದ ಸೈಜ್ ಆಫ್ ಇಟ್ಸ್ ವರ್ಕ್ ಫೋರ್ಸ್. ಇಲ್ಲಿ ರೆಡ್ಯೂಸಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ರೆಫ್ಯೂಸ್ ಅಂದರೆ ತಿರಸ್ಕರಿಸು ಅಥವಾ ನಿರಾಕರಿಸು. ರೆಫ್ಯೂಸ್ ಅನ್ನುವಂಥದ್ದು ವರ್ಬಿನ ಮೊದಲನೇ ರೂಪ. ರೆಫ್ಯೂಸ್ನ ಎರಡನೇ ರೂಪ ರೆಫ್ಯೂಸ್ಡ್, ಮೂರನೇ ರೂಪ ರೆಫ್ಯೂಸ್ಡ್, ಎಸ್ ರೂಪ ರೆಫ್ಯೂಸಸ್ ಹಾಗೂ ING ರೂಪ ರೆಫ್ಯೂಸಿಂಗ್. ವಿ ರೆಫ್ಯೂಸ್ ಟು ಟಾಕ್ ಟು ಟೆರರಿಸ್ಟ್ಸ್. ನಾವು ಭಯೋತ್ಪಾದಕರೊಂದಿಗೆ ಮಾತನಾಡಲು ನಿರಾಕರಿಸುತ್ತೇವೆ. ವಿ ರೆಫ್ಯೂಸ್ ಟು ಟಾಕ್ ಟು ಟೆರರಿಸ್ಟ್ಸ್. ಇಲ್ಲಿ ರೆಫ್ಯೂಸ್ ಅನ್ನುವಂಥದ್ದು ವರ್ಬಿನ ಮೊದಲನೇ ರೂಪ. ಥೌಸಂಡ್ಸ್ ರೆಫ್ಯೂಸ್ ಟು ಪೇ ದೇರ್ ಟ್ಯಾಕ್ಸಸ್. ಸಾವಿರಾರು ಜನರು ತೆರಿಗೆ ಪಾವತಿಸಲು ನಿರಾಕರಿಸಿದರು. ಥೌಸಂಡ್ಸ್ ರೆಫ್ಯೂಸ್ಡ್ ಟು ಪೇ ದೇರ್ ಟ್ಯಾಕ್ಸಸ್. ಇಲ್ಲಿ ರೆಫ್ಯೂಸ್ಡ್ ಅನ್ನುವಂಥದ್ದು ವರ್ಬಿನ ಎರಡನೇ ರೂಪ. ದ ಬಾರ್ ವಾಸ್ ರೆಫ್ಯೂಸ್ಡ್ ಅ ಮ್ಯೂಸಿಕ್ ಲೈಸೆನ್ಸ್. ಬಾರ್ಗೆ ಸಂಗೀತ ಪರವಾನಗಿಯನ್ನು ನಿರಾಕರಿಸಲಾಯಿತು. ದ ಬಾರ್ ವಾಸ್ ರೆಫ್ಯೂಸ್ಡ್ ಅ ಮ್ಯೂಸಿಕ್ ಲೈಸೆನ್ಸ್. ಇಲ್ಲಿ ರೆಫ್ಯೂಸ್ಡ್ ಅನ್ನುವಂಥದ್ದು ವರ್ಬಿನ ಮೂರನೇ ರೂಪ. ದ ಬ್ಯಾಂಕ್ ರೆಫ್ಯೂಸಸ್ ಟು ಅಕ್ಸೆಪ್ಟ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಮಿಸ್ಟೇಕ್. ತಪ್ಪಿನ ಜವಾಬ್ದಾರಿಯನ್ನು ಸ್ವೀಕರಿಸಲು ಬ್ಯಾಂಕ್ ನಿರಾಕರಿಸುತ್ತದೆ. ದ ಬ್ಯಾಂಕ್ ರೆಫ್ಯೂಸಸ್ ಟು ಅಕ್ಸೆಪ್ಟ್ ರೆಸ್ಪಾನ್ಸಿಬಿಲಿಟಿ ಫಾರ್ ದಿ ಮಿಸ್ಟೇಕ್. ಇಲ್ಲಿ ರೆಫ್ಯೂಸಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಒನ್ಸ್ ಅಗೇನ್ ಶಿ ಇಸ್ ರೆಫ್ಯೂಸಿಂಗ್ ಟು ಹೆಲ್ಪ್. ಮತ್ತೊಮ್ಮೆ ಅವಳು ಸಹಾಯ ಮಾಡಲು ನಿರಾಕರಿಸುತ್ತಿದ್ದಾಳೆ. ಒನ್ಸ್ ಅಗೇನ್ ಶಿ ಇಸ್ ರೆಫ್ಯೂಸಿಂಗ್ ಟು ಹೆಲ್ಪ್. ಇಲ್ಲಿ ರೆಫ್ಯೂಸಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ರಿಗ್ರೆಟ್ ಅಂದರೆ ವಿಷಾದಿಸು ಅಥವಾ ಪಶ್ಚಾತ್ತಾಪ ಪಡು. ರಿಗ್ರೆಟ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ರಿಗ್ರೆಟ್ನ ಎರಡನೇ ರೂಪ ರಿಗ್ರೆಟೆಡ್, ಮೂರನೇ ರೂಪ ರಿಗ್ರೆಟೆಡ್, ಎಸ್ ರೂಪ ರಿಗ್ರೆಟ್ಸ್ ಹಾಗೂ ING ರೂಪ ರಿಗ್ರೆಟಿಂಗ್. ಐ ಡೀಪ್ಲಿ ರಿಗ್ರೆಟ್ ವಾಟ್ ಐ ಸೆಡ್. ನಾನು ಹೇಳಿದ್ದನ್ನು ತೀವ್ರವಾಗಿ ವಿಷಾದಿಸುತ್ತೇನೆ. ಐ ಡೀಪ್ಲಿ ರಿಗ್ರೆಟ್ ವಾಟ್ ಐ ಸೆಡ್. ಇಲ್ಲಿ ರಿಗ್ರೆಟ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಹಿ ಸೂನ್ ರಿಗ್ರೆಟೆಡ್ ಹಿಸ್ ಹೇಸ್ಟಿ ಡಿಸಿಷನ್. ತಕ್ಷಣ ಅವರು ತಮ್ಮ ಆತುರದ ನಿರ್ಧಾರವನ್ನು ವಿಷಾದಿಸಿದರು. ಹಿ ಸೂನ್ ರಿಗ್ರೆಟೆಡ್ ಹಿಸ್ ಹೇಸ್ಟಿ ಡಿಸಿಷನ್. ಇಲ್ಲಿ ರಿಗ್ರೆಟೆಡ್ ಅನ್ನುವಂಥದ್ದು ವರ್ಬಿನ ಎರಡನೇ ರೂಪ. ಐ ಹ್ಯಾವ್ ನೆವರ್ ರಿಗ್ರೆಟೆಡ್ ದ ಡಿಸಿಷನ್. ನಾನು ನಿರ್ಧಾರಕ್ಕೆ ಎಂದೂ ವಿಷಾದಿಸಿಲ್ಲ. ಐ ಹ್ಯಾವ್ ನೆವರ್ ರಿಗ್ರೆಟೆಡ್ ದ ಡಿಸಿಷನ್. ಇಲ್ಲಿ ರಿಗ್ರೆಟೆಡ್ ಅನ್ನುವಂಥದ್ದು ವರ್ಬಿನ ಮೂರನೇ ರೂಪ. ಹಿ ರಿಗ್ರೆಟ್ಸ್ ಸೆಲ್ಲಿಂಗ್ ಹಿಸ್ ಹೋಮ್. ಅವನು ತನ್ನ ಮನೆಯನ್ನು ಮಾರಾಟ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡುತ್ತಾನೆ. ಹಿ ರಿಗ್ರೆಟ್ಸ್ ಸೆಲ್ಲಿಂಗ್ ಹಿಸ್ ಹೋಮ್. ಇಲ್ಲಿ ರಿಗ್ರೆಟ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಐ ಆಮ್ ರಿಗ್ರೆಟಿಂಗ್ ಮೈ ಡಿಸಿಷನ್ ಟು ಕ್ವಿಟ್ ಮೈ ಜಾಬ್. ಕೆಲಸವನ್ನು ತ್ಯಜಿಸುವ ನನ್ನ ನಿರ್ಧಾರವನ್ನು ನಾನು ವಿಷಾದಿಸುತ್ತೇನೆ. ಐ ಆಮ್ ರಿಗ್ರೆಟಿಂಗ್ ಮೈ ಡಿಸಿಷನ್ ಟು ಕ್ವಿಟ್ ಮೈ ಜಾಬ್. ಇಲ್ಲಿ ರಿಗ್ರೆಟಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ರಿಜೆಕ್ಟ್ ಅಂದರೆ ತಿರಸ್ಕರಿಸು ಅಥವಾ ನಿರಾಕರಿಸು. ರಿಜೆಕ್ಟ್ ಅನ್ನುವಂಥದ್ದು ವರ್ಬಿನ ಮೊದಲನೇ ರೂಪ. ರಿಜೆಕ್ಟ್ನ ಎರಡನೇ ರೂಪ ರಿಜೆಕ್ಟೆಡ್, ಮೂರನೇ ರೂಪ ರಿಜೆಕ್ಟೆಡ್, ಎಸ್ ರೂಪ ರಿಜೆಕ್ಟ್ಸ್ ಹಾಗೂ ING ರೂಪ ರಿಜೆಕ್ಟಿಂಗ್. ವೈ ಡಿಡ್ ಯು ರಿಜೆಕ್ಟ್ ದೋಸ್ ಕ್ಯಾಂಡಿಡೇಟ್ಸ್. ನೀವು ಆ ಅಭ್ಯರ್ಥಿಗಳನ್ನು ಏಕೆ ತಿರಸ್ಕರಿಸಿದಿರಿ. ವೈ ಡಿಡ್ ಯು ರಿಜೆಕ್ಟ್ ದೋಸ್ ಕ್ಯಾಂಡಿಡೇಟ್ಸ್. ಇಲ್ಲಿ ರಿಜೆಕ್ಟ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಶಿ ರಿಜೆಕ್ಟೆಡ್ ಹಿಸ್ ಆಫರ್ ಆಫ್ ಮ್ಯಾರೇಜ್. ಅವಳು ಅವನ ಮದುವೆಯ ಪ್ರಸ್ತಾಪವನ್ನು ತಿರಸ್ಕರಿಸಿದಳು. ಶಿ ರಿಜೆಕ್ಟೆಡ್ ಹಿಸ್ ಆಫರ್ ಆಫ್ ಮ್ಯಾರೇಜ್. ಇಲ್ಲಿ ರಿಜೆಕ್ಟೆಡ್ ಅನ್ನುವಂಥದ್ದು ವರ್ಬಿನ ಎರಡನೇ ರೂಪ. ದಿ ಅಪೀಲ್ ವಾಸ್ ರಿಜೆಕ್ಟೆಡ್ ಬೈ ದಿ ಹೈಕೋರ್ಟ್. ಮೇಲ್ಮನವಿಯನ್ನು ಹೈಕೋರ್ಟ್ ತಿರಸ್ಕರಿಸಿದೆ. ದ ಅಪೀಲ್ ವಾಸ್ ರಿಜೆಕ್ಟೆಡ್ ಬೈ ದ ಹೈಕೋರ್ಟ್. ಇಲ್ಲಿ ರಿಜೆಕ್ಟೆಡ್ ಅನ್ನುವಂಥದ್ದು ವರ್ಬಿನ ಮೂರನೇ ರೂಪ. ದಿ ಕಾಲೇಜ್ ರಿಜೆಕ್ಟ್ಸ್ ಅಪ್ಲಿಕೇಶನ್ ದ್ಯಾಟ್ ಡು ನಾಟ್ ಮೀಟ್ ದ ಮಿನಿಮಮ್ ಕ್ವಾಲಿಫಿಕೇಶನ್ಸ್. ಕನಿಷ್ಠ ವಿದ್ಯಾರ್ಹತೆಗಳನ್ನು ಪೂರೈಸದ ಅರ್ಜಿಗಳನ್ನು ಕಾಲೇಜ್ ತಿರಸ್ಕರಿಸುತ್ತದೆ. ದ ಕಾಲೇಜ್ ರಿಜೆಕ್ಟ್ಸ್ ಅಪ್ಲಿಕೇಶನ್ಸ್ ದ್ಯಾಟ್ ಡು ನಾಟ್ ಮೀಟ್ ದ ಮಿನಿಮಮ್ ಕ್ವಾಲಿಫಿಕೇಶನ್ಸ್. ಇಲ್ಲಿ ರಿಜೆಕ್ಟ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಶಿ ವಾಸ್ ರಿಜೆಕ್ಟಿಂಗ್ ಆಲ್ ಜಾಬ್ ಆಫರ್ಸ್ ಅಂಟಿಲ್ ಶಿ ಫೌಂಡ್ ದ ರೈಟ್ ಫಿಟ್. ಅವಳಿಗೆ ಸರಿಯಾದ ಕೆಲಸ ಸಿಗುವವರೆಗೂ ಅವಳು ಎಲ್ಲ ಉದ್ಯೋಗ ಪ್ರಸ್ತಾಪಗಳನ್ನು ತಿರಸ್ಕರಿಸುತ್ತಿದ್ದಳು.
ಶಿ ವಾಸ್ ರಿಜೆಕ್ಟಿಂಗ್ ಆಲ್ ಜಾಬ್ ಆಫರ್ಸ್ ಅಂಟಿಲ್ ಶಿ ಫೌಂಡ್ ದ ರೈಟ್ ಫಿಟ್. ಇಲ್ಲಿ ರಿಜೆಕ್ಟಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ರಿಲ್ಯಾಕ್ಸ್ ಅಂದರೆ ವಿಶ್ರಮಿಸು ಅಥವಾ ವಿಶ್ರಾಂತಿ ಪಡೆ. ರಿಲ್ಯಾಕ್ಸ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ರಿಲ್ಯಾಕ್ಸ್ನ ಎರಡನೇ ರೂಪ ರಿಲ್ಯಾಕ್ಸ್ಡ್, ಮೂರನೇ ರೂಪ ರಿಲ್ಯಾಕ್ಸ್ಡ್, ಎಸ್ ರೂಪ ರಿಲ್ಯಾಕ್ಸಸ್ ಹಾಗೂ ING ರೂಪ ರಿಲ್ಯಾಕ್ಸಿಂಗ್. ಡೀಪ್ಲಿ ರಿಲ್ಯಾಕ್ಸ್ ಆಲ್ ಯುವರ್ ಮಸಲ್ಸ್. ನಿಮ್ಮ ಎಲ್ಲ ಸ್ನಾಯುಗಳನ್ನು ಆಳವಾಗಿ ವಿಶ್ರಮಿಸಿ. ಡೀಪ್ಲಿ ರಿಲ್ಯಾಕ್ಸ್ ಆಲ್ ಯುವರ್ ಮಸಲ್ಸ್. ಇಲ್ಲಿ ರಿಲ್ಯಾಕ್ಸ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಶಿ ರಿಲ್ಯಾಕ್ಸ್ಡ್ ಬೈ ದ ಪೂಲ್. ಅವಳು ಕೊಳದ ಬಳಿ ವಿಶ್ರಾಂತಿ ಪಡೆದಳು. ಶಿ ರಿಲ್ಯಾಕ್ಸ್ಡ್ ಬೈ ದ ಪೂಲ್. ಇಲ್ಲಿ ರಿಲ್ಯಾಕ್ಸ್ಡ್ ಅನ್ನುವಂಥದ್ದು ವರ್ಬಿನ ಎರಡನೇ ರೂಪ. ದ ಕೌನ್ಸಿಲ್ ಹ್ಯಾಸ್ ರಿಲ್ಯಾಕ್ಸ್ಡ್ ದ ಬ್ಯಾನ್ ಆನ್ ಡಾಗ್ಸ್ ಇನ್ ಸಿಟಿ ಪಾರ್ಕ್ಸ್. ಕೌನ್ಸಿಲ್ ನಗರದ ಉದ್ಯಾನವನಗಳಲ್ಲಿ ನಾಯಿಗಳ ಮೇಲಿನ ನಿಷೇಧವನ್ನು ಸಡಲಿಸಿದೆ. ದ ಕೌನ್ಸಿಲ್ ಹ್ಯಾಸ್ ರಿಲ್ಯಾಕ್ಸ್ಡ್ ದ ಬ್ಯಾನ್ ಆನ್ ಡಾಗ್ಸ್ ಇನ್ ಸಿಟಿ ಪಾರ್ಕ್ಸ್. ಇಲ್ಲಿ ಯಾವುದೋ ಒಂದು ನಿಯಮವನ್ನು ಸಡಲಿಸುವುದಕ್ಕೆ ರಿಲ್ಯಾಕ್ಸ್ ಅಂತೇಳಿ ಹೇಳ್ತೇವೆ. ಆಯ್ತಾ? ಮೆಡಿಟೇಷನ್ ರಿಲ್ಯಾಕ್ಸಸ್ ಯು ಆ್ಯಂಡ್ ಮೇಕ್ಸ್ ಯು ಫೀಲ್ ಮೋರ್ ಹೆಲ್ದಿ. ಧ್ಯಾನವು ನಿಮಗೆ ವಿಶ್ರಾಂತಿ ನೀಡುತ್ತದೆ ಮತ್ತು ನೀವು ಹೆಚ್ಚು ಆರೋಗ್ಯಕರವಾಗಿರುವಂತೆ ಮಾಡುತ್ತದೆ. ಮೆಡಿಟೇಷನ್ ರಿಲ್ಯಾಕ್ಸಸ್ ಯು ಆ್ಯಂಡ್ ಮೇಕ್ಸ್ ಯು ಫೀಲ್ ಮೋರ್ ಹೆಲ್ದಿ. ಇಲ್ಲಿ ರಿಲ್ಯಾಕ್ಸಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಐ ವಾಸ್ ರಿಲ್ಯಾಕ್ಸಿಂಗ್ ಆಟ್ ಹೋಮ್ ವೆನ್ ದ ಫೋನ್ ರ್ಯಾಂಗ್. ಫೋನ್ ರಿಂಗಣಿಸಿದಾಗ ನಾನು ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದೆ. ಐ ವಾಸ್ ರಿಲ್ಯಾಕ್ಸಿಂಗ್ ಆಟ್ ಹೋಮ್ ವೆನ್ ದ ಫೋನ್ ರ್ಯಾಂಗ್. ಇಲ್ಲಿ ರಿಲ್ಯಾಕ್ಸಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ.